ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ದೇನಾದ್ರೂ ಪ್ಯಾನ್ ಕಾರ್ಡ್ ಕಳೆದೋಗಿದ್ರೆ ಅದನ್ನ ಯಾವ ರೀತಿಯಾಗಿ ನೀವು ಪಡ್ಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಿಮ್ಮ ಪ್ಯಾನ್ ಕಾರ್ಡ್ ಏನಾದ್ರು ಕಳೆದೋಗಿದ್ರೆ ಅಥವಾ ಎಲ್ಲಾದ್ರೂ ನಾಪತ್ತೆ ಆಗಿದ್ರೆ ಅದನ್ನ ನೀವು ಈಸಿಯಾಗಿ ಪಡ್ಕೊಳ್ಬಹುದು. ಯಾವ ರೀತಿಯಾಗಿ ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ನಾನು ಈ ವೆಬ್ಸೈಟ್ ನ ಲಿಂಕ್ ಅನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಥವಾ ನೀವು ಗೂಗಲ್ ಗೆ ಹೋಗ್ಬಿಟ್ಟು ಲಾಸ್ಟ್ ಪ್ಯಾನ್ ಕಾರ್ಡ್ ಅಂತ ಹೊಡೆದ್ರೆ ಈ ಒಂದು ವೆಬ್ಸೈಟ್ ಬರುವಂತದ್ದು. ಇದರಲ್ಲಿ ನೀವು ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ನಂಬರ್ ನ ಹಾಕ್ಬೇಕಾಗತ್ತೆ. ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ಇಲ್ಲಿ 50 ರೂಪೀಸ್ ಪೇ ಮಾಡಬೇಕಾಗತ್ತೆ. 50 ರೂಪಾಯಿ ಪೇ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಪ್ಯಾನ್ ಕಾರ್ಡ್ ಸಾಫ್ಟ್ ಕಾಪಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದನ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಪ್ರೊಸೆಸ್ ಮಾಡೋದಂತ ಈಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಹಾಕಿ ನೋಡಬಹುದು, ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ. ಫಸ್ಟ್ ಆಫ್ ಆಲ್ ನಿಮ್ದು ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕಾಗುತ್ತೆ. ಸಪೋಸ್ ನಿಮ್ದು ಲಿಂಕ್ ಇಲ್ದಿದ್ರೆ ಆಗಲ್ಲ. ನಿಮ್ದು ಲಿಂಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಚೆಕ್ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗತ್ತೆ. ಹಾಗೆ GST ಅನ್ನಕ್ಕೆ ಅಂತ ಕೇಳ್ತದೆ, ಅದ್ ನಿಮ್ಗೆ ಇಂಪಾರ್ಟೆಂಟ್ ಇರಲ್ಲ, ಅದ್ ನೀವು ಹಾಕ್ಬೇಕಂತ ಇಲ್ಲ. ಡೀಟೇಲ್ಸ್ ಹಾಕಿದ ತಕ್ಷಣ ಈ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡಿ ನಂತರ ಕೆಳಗಡೆ ಬಂದು ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಕೆಳಗಡೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಗೆ ಇಲ್ಲಿ ತೋರಿಸ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಪ್ಯಾನ್ ಕಾರ್ಡ್ ಸರ್ವಿಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಲೋಡಿಂಗ್ ಆಗುತ್ತೆ, ನೀವು ವೇಟ್ ಮಾಡಬೇಕಾಗತ್ತೆ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು, ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಕೆಳಗಡೆ ನೋಡಬಹುದು, ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಅಲ್ಲಿ ನೋಡಬಹುದು ಸಾಕಷ್ಟು ಆಪ್ಷನ್ ಬರುತ್ತೆ. ನಿಮ್ಗೆ ಪ್ಯಾನ್ ಕಾರ್ಡ್ ಡೌನ್ ಮಾಡ್ಲಿಕ್ಕೆ ಬರುತ್ತೆ, ಕರೆಕ್ಷನ್ ಮಾಡ್ಲಿಕ್ಕೆ ಬರುತ್ತೆ. ಇದನ್ನೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿದೆ. ಸೊ ನೋಡಬಹುದು, ನಿಮ್ಗೆ ಇಲ್ಲಿ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗ್ತಾ ಇದೆ ನೋಡಬಹುದು. ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಹಾಗೆ ರೀಜನರೇಟ್ ಪ್ಯಾನ್ ಕಾರ್ಡ್ ರೀಪ್ರಿಂಟ್ ರಿಕ್ವೆಸ್ಟ್ ಇದೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಆಧಾರ್ ನಂಬರ್ ಹಾಗೆ ಪ್ಯಾನ್ ನಂಬರ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ, ಹಾಗೆ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗತ್ತೆ. ಸೇಮ್ ಆವಾಗೆ ಯಾವ ತರ ಪ್ರೊಸೀಜರ್ ಮಾಡಿದ್ರು ನೋಡಿ ಆ ತರ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು ನೋಡಬಹುದು. ನಿಮ್ಮ ಪ್ಯಾನ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಪ್ರತಿಯೊಂದು ಡೀಟೇಲ್ಸ್ ಬರುವಂತದ್ದು, ಅಡ್ರೆಸ್ ಬರುವಂತದ್ದು. ಈ ಅಡ್ರೆಸ್ ಯಾಕೆ ಬರುತ್ತೆ ಅಂತಂದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಪೋಸ್ಟ್ ಮುಖಾಂತರ ಇದೇ ಒಂದು ಅಡ್ರೆಸ್ಗೆ ಬಂದು ತಲುಪುತ್ತೆ. ಹಾಗಾಗಿ ನಿಮ್ಮ ಅಡ್ರೆಸ್ ಕೂಡ ಈ ರೀತಿಯಾಗಿ ಬರ್ತಾ ಇದೆ. ಅಲ್ಲಿ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಆದ ತಕ್ಷಣ ಈ ಒಂದು ಬಾಕ್ಸ್ ಚೆಕ್ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ, ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನೋಡಬಹುದು OTP ಬಂದಿದೆ 745846. OTP ಹಾಕಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ನಾನು ಆವಾಗಲೇ ಹೇಳಿದ ಹಾಗೆ 50 ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಹಾಕಿ, ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್, ಇಮೇಲ್ ID ಹಾಕಿದ ತಕ್ಷಣ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೇಮೆಂಟ್ ಗೇಟ್ ವೇಗೆ ಹೋಗುತ್ತೆ. ನಿಮ್ಮ ಫೋನ್ ಪೇ, UPI ಆಪ್ಸ್ ಮುಖಾಂತರ, ಗೂಗಲ್ ಪೇ ಮುಖಾಂತರ ನೀವು 50 ರೂಪಾಯಿ ಪೇಮೆಂಟ್ ಮಾಡಬಹುದು. ನೀವು ಇಲ್ಲಿ ನೋಡ್ತಿರ್ಬೋದು, ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ರಿಸಿಪ್ಟ್ ಬರುತ್ತೆ. ಹಾಗೆ ನಿಮ್ಗೆ ಒಂದು ಟ್ರ್ಯಾಕಿಂಗ್ ID ಕೂಡ ಬರುತ್ತೆ. ಆ ಒಂದು ಟ್ರ್ಯಾಕಿಂಗ್ ID ಮುಖಾಂತರ ನಿಮ್ಮ ಪ್ಯಾನ್ ಕಾರ್ಡ್ ಸ್ಟೇಟಸ್ ನ ನೀವು ಕಂಡುಹಿಡಿದುಕೊಳ್ಬಹುದು. ಹಾಗೆ ನಿಮ್ಮ ರೀಪ್ರಿಂಟ್ ಕೂಡ ಅಪ್ಲಿಕೇಶನ್ ಹಾಕಬಹುದು. ಈ ರೀತಿಯಾಗಿ ನೀವು ಕಳೆದು ಹೋಗಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಈಸಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುವಂತೆ ಮಾಡ್ಕೊಳ್ಬಹುದು. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.